ಹೂವಿನ ಬೆಳೆಗಾರರ ಶಕೆ ಪ್ರಾರಂಭವಾಗಿದೆ ಅಂತ ಹೇಳಿದರು ಅವರು. ಆದರೆ ಇಲ್ಲಿ ನಮಗೆ ಸ್ವಲ್ಪ ಶಕೆ ಕೂಡ ಜಾಸ್ತಿ ಆಗಿದೆ, ಇಲ್ಲಿ ಕೂರ್ಲಿಕ್ಕೆ ಆಗ್ತಾಯಿಲ್ಲ. ಒಂದೆರಡು ಮಾತು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಶುಭ್ರಾಂಗಿ ವಿಮಲೆಂದು ಮಂಡಲಮುಖೆ ಶುಭ್ರಾಂತ ನೀಲಾಲಕೆ ನಾನಾ ಪುಷ್ಪಭೂಷಣಯುತೆ ಗಾತ್ರೇಶು ನೇತ್ರೇಶುಭೆ ಸಾಕ್ಷಾತ್ ಅಬ್ಬಗದರಗಂ ಪ್ರಾರ್ಥನಂ ಸಮರ್ಪಯಾಮಿ ಅಂತ ಒಂದು ಶ್ಲೋಕ ಇದೆ. ಆ ಶ್ಲೋಕ ಇಲ್ಲಿ ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ನಾನು ಈ ಮಲ್ಲಿಗೆಗೂ ಮತ್ತು ನಮ್ಮ ತುಳುನಾಡ ಸಿರಿಗೂ ಒಂದು ಸಂಬಂಧ ಇದೆ. ಈ ಮಲ್ಲಿಗೆ ವ್ಯಾಪಾರಕ್ಕೂ ಮತ್ತು ತುಳುನಾಡ ಸಿರಿಗೂ ಒಂದು ಸಂಬಂಧ ಇದೆ. ಅದರ ಬಗ್ಗೆ ಒಂದು ಕತೆ ಕೂಡ ಇದೆ. ತುಳುನಾಡ ಸಿರಿ ಬೋಳದ ಹತ್ರ ಬರಬೇಕಾದ್ರೆ ಅವಳಿಗೆ ಬಾಯಾರಿಕೆ ಆದಾಗ ಯಾರು ಅವಳಿಗೆ ನೀರು ಕೊಡಲಿಕ್ಕೆ ಸಿಗದೆ ಕುಡುಮೇದಿ ಬಾಯಿ ಅನ್ನುವ ಒಬ್ಬರು ಕ್ರಿಶ್ಚಿಯನ್ ಮಹಿಳೆ ಅವಳಿಗೆ ಉಪಚರಿಸಿ ಅವಳ ಎಲ್ಲ ಆಸೆಗಳನ್ನೆಲ್ಲ ಪೂರೈಸಿ ಇದ್ದಾಗ ಸಿರಿ ಒಂದು ಆಶೀರ್ವಾದ ಮಾಡ್ತಾಳಂತೆ ಅವಳಿಗೆ. ನೀವು ನಿಮ್ಮ ಇಲ್ಲಿ ವ್ಯಾಪಾರವನ್ನು ಮಾಡಿಕೊಂಡು ಮಲ್ಲಿಗೆ ಬೆಳೆಸಿ ಚೆನ್ನಾಗಿರಬೇಕು ಅನ್ನೋ ಒಂದು ಆಶೀರ್ವಾದ ಮಾಡ್ತಾಳೆ ಅವಳು. ನೋಡಿ, ನಾವು ಈಗ ಭಾವೈಕ್ಯದ ಬಗ್ಗೆ ಈಗ ಮಾತಾಡ್ತೇವೆ. ನಾವು ಯಾವ ಕಾಲ ಇದು ನೋಡಿ, ಇದು ಯಾವ ಕಾಲದಲ್ಲಿ ಕೂಡ ಆ ಕಾಲದಲ್ಲೂ ಕೂಡ ನಾವು ಒಳ್ಳೆಯ ಸ್ಥಿತಿ ಮತಿವಂತರಾಗಿದ್ವಿ ನಾವು. ಈಗಲ್ಲ, ಈ ಕಾಲ ಹೇಳ್ತಾ ಇಲ್ಲ ನಾನು. ಆ ಕಾಲದಲ್ಲಿ ಕೂಡ ನಾವು ಇದ್ದೇವೆ, ಈಗಲೂ ಇದ್ದೇವೆ, ಅದು ಸುಳ್ಳಲ್ಲ. ಹಾಗೆ ಭಾಳ ಖುಷಿಯಾಯಿತು. ನಾನು ಎಣಿಸ್ತಾ ಇದ್ದೆ ನನ್ನನ್ನು ಯಾಕೆ ಇಲ್ಲಿ ಕರೆದ್ರು ಅಂತ. ಹಾಗೆ ತುಳುನಾಡ ಸಿರಿಯ ಸಂಬಂಧದಿಂದಲೂ ಕರೆದಿರ್ಬೋದು ಅಂತ ಅನಿಸ್ತದೆ. ಯಾಕೆ ನನ್ನ ಮನೆಯಿಂದಲೇ ಪ್ರಾರಂಭ ಆಗ್ತಾಯಿದ್ರು ತುಳುನಾಡ ಸಿರಿಯ ಕತೆ, ಆದ್ದರಿಂದ ಕರೆದಿರ್ಬೋದು ಅಂತ ಅನಿಸುತ್ತಾ ಈ ಸಂದರ್ಭದಲ್ಲಿ ಮತ್ತೆ ಮರೆತು ಬಿಡ್ತೇನೆ ಅನ್ನೋ ಉದ್ದೇಶಕ್ಕೆ ಹೇಳ್ತಾ ಇದ್ದೇನೆ. ತುಳುನಾಡ ಸಿರಿಯ ಸಿರಿ ಜಾತ್ರೆ ನಾಡಿದ್ದು 28ನೇ ತಾರೀಕಿಗೆ ನಂದಳಿಕೆಯಲ್ಲಿ ನಡೀಲಿಕ್ಕಿದೆ. ಎಲ್ಲರಿಗೂ ನಿಮಗೆ ಆಹ್ವಾನಿಸ್ತಾ ಇದ್ದೇನೆ, ಬಂದು ಜಾತ್ರೆಯನ್ನು ಚೆಂದ ಕಾಣಿಸಿಕೊಡಬೇಕು ಅಂತ ಈ ಮೂಲಕ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಈಗ ಸುಮಾರು ಸೊಸೈಟಿಗಳು, ಸಹಕಾರ ಸಂಘಗಳು ಆಗ್ತದೆ. ನಮ್ಮ ಅರುಣ್ ಕುಮಾರ್ ಅವರು ಕೂಡ ಇದ್ರ ಬಗ್ಗೆ ಉಲ್ಲೇಖ ಮಾಡಿದರು. ಅದು ಹೇಗೆ ನಡ್ಕೊಂಡು ಹೋಗ್ತದೆ ಅದರ ಮೇಲೆ ಅವಲಂಬಿತವಾಗಿದೆ. ಇದನ್ನು ಈ ಸಹಕಾರಿ ಸಂಘ ನನ್ನ ಲೆಕ್ಕದಲ್ಲಿ ಚೆನ್ನಾಗಿ ನಡ್ಕೊಂಡು ಹೋಗ್ಬೋದು. ಯಾಕಂತ ಹೇಳಿದರೆ ಇಲ್ಲಿ ಸ್ವಲ್ಪ ಉತ್ಸಾಹಿಗಳು ಮತ್ತು ಬದುಕಲಿಕ್ಕೆ ಆಸೆ ಇದ್ದವರಿದ್ದಾರೆ ಜಾಸ್ತಿ. ಯಾಕಂದರೆ ಹೂವಿನ ಬೆಳೆಗಾರರು ಭಾಳ ಶ್ರಮಜೀವಿಗಳು. ಅವರು ಕಷ್ಟ ಇದೆ, ಅಷ್ಟು ಸುಲಭ ಇಲ್ಲ. ಹೂ ಕಟ್ಟೋದಾಗಲಿ, ಹೂವನ್ನು ಬೆಳೆಸೋದಾಗಲಿ, ಅದನ್ನು ಲಾಲನೆ ಪಾಲನೆ ಆಗಲಿ, ಅದು ಅಷ್ಟು ಸುಲಭದ ವಿಷಯ ಅಲ್ಲ. ಅದನ್ನು ಅಷ್ಟು ಮಾಡಬೇಕಾದ್ರೆ ಇದೊಂದು ಅವರಿಗೆ ಸಣ್ಣ ವಿಷಯ. ಬ್ಯಾಂಕಿಂಗ್ ಕ್ಷೇತ್ರ ಅದನ್ನು ಅಷ್ಟು ಚೆನ್ನಾಗಿ ನೋಡಿಕೊಳ್ಳೋರು ಇದನ್ನು ಕೂಡ ತುಂಬ ಚೆನ್ನಾಗಿ ನೋಡ್ಕೊಳ್ಬೋದು. ಒಂದು ಶ್ಲೋಕನೇ ಇದೆ, ಒಂದು ಸಾಲವನ್ನು ಕೊಂಬಾಗ ಮೇಲೋಗರುಂಡಂತೆ ಸಾಲಿಗನು ಬಂದು ಸೆಳೆವಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ ಅಂತ ಹೇಳಿದಾನಂತೆ. ಹಾಗೆ ಸಾಲ ತಗೊಳ್ಳಿಕ್ಕೆ ನನಗೆ ಸುಲಭ ಆಗ್ತದೆ, ಮಾತ್ರ ಸಾಲ ಕಟ್ಟಬೇಕಾದ್ರೆ ನನ್ನದೀಗ ಒಂದು ಸೈಡ್ ಮುರಿದು ಹೋಗಿದೆ, ನಂದು ಅಷ್ಟು ಸಾಲ ಇದೆ ಈಗ. ಹಾಗೆ ಸ್ವಲ್ಪ ಜಾಗ್ರತೆ ಮಾಡಿ ಸ್ವಲ್ಪ ವ್ಯವಹಾರ ಮಾಡಬೇಕಾದ್ರೆ ಸ್ವಲ್ಪ ಲೆಕ್ಕಾಚಾರ ಎಲ್ಲ ಇಟ್ಕೊಂಡು. ಸುಮಾರು ಜನ ಇದ್ದಾರೆ ಇಲ್ಲಿ, ನಮ್ಮ ಫ್ರಾನ್ಸಿಸ್ ಅವರಿದ್ದಾರೆ, ಆ ಕಡೆಯಲ್ಲಿ ವಿಶ್ವನಾಥ್ ಪಾಟ್ಕರ್, ಒಳ್ಳೆ ಘಟಾನುಘಟಿಗಳಿದ್ದೀರಿ ನಿಮ್ಮ ಈ ಸಂಘದಲ್ಲಿ. ಹಾಗೆ ನಿಮಗೆಲ್ಲ ಒಳ್ಳೆಯದಾಗಲಿ. ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಇಲ್ಲಿ ಕೂಡ ಜಾಗ ಕೂಡ ಒಳ್ಳೆಯದು ಸೆಲೆಕ್ಟ್ ಮಾಡಿರಿ. ಅನಂತ ಪದ್ಮನಾಭ ಭಟ್ ಅವರು ಅನಂತನ ಒಂದು ನೆರಳಲ್ಲಿದ್ದೀರಿ ನೀವು. ನೋಡಿ, ಯಾರಾದರೂ ಭಟ್ರುಗಳು ದಕ್ಷಿಣ ಕೊಡಬೇಕಾದ್ರೆ ಹೇಳಿ ಅನಂತ ಅಂತ ಹೇಳ್ತಾರೆ. ಅಂದರೆ ಭಾಳ ಖುಷಿ ಆಯಿತು, ಸಂತೋಷ ಆಯಿತು. ಒಳ್ಳೆಯದಾಗಲಿ ನಿಮಗೆ. ಆ ಭಗವಂತ ಉದ್ಧಾರದ ಹೆದ್ದಾರಿಯನ್ನು ಕರುಣಿಸಲಿ ಅಂತ ಹೇಳಿ ನನ್ನ ಎರಡು ಮಾತು ಮುಗಿಸ್ತೇನೆ. ನಮಸ್ತೆ.